ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇವತ್ತು ಸಾರಿಗೆ ನೌಕರರ ಜೊತೆ ಸಂಧಾನ ಮಾತುಕತೆ ಏನೆಲ್ಲ ಆಯಿತು ಅದೆಲ್ಲ ಮುರಿದು ಬಿದ್ದ ನಂತರದಲ್ಲಿ ಇವತ್ತು ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಬಸ್ ಬಂದ್ ಆಗ್ತಾ ಇದೆ. ಯಾವುದೇ ರೀತಿ ಕೆಎಸ್ಆರ್ಟಿಸಿ ಆಗ್ಲಿ ಬಿಎಂಟಿಸಿ ಆಗ್ಲಿ ಬಸ್ಗಳು ಇವತ್ತು ಅಖಾಡಕ್ಕಿಳಿತಾ ಇಲ್ಲ. ರಾಜ್ಯದೆಲ್ಲೆಡೆ ಇಂದು ಜನರಿಗಂತೂ ಸಂಕಷ್ಟವಂತೂ ಕಟ್ಟಿಟ್ಟ ಬುತ್ತಿ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಓಡಾಡ್ತಾ ಇಲ್ಲ, ಕೆಎಸ್ಆರ್ಟಿಸಿಗಳು ಕೂಡ ರಸ್ತೆಗಿಳಿತಾ ಇಲ್ಲ. ಕರ್ನಾಟಕದ 4 ನಿಗಮಗಳಲ್ಲೂ ಸಾರಿಗೆ ಸೇವೆ ಅಯೋಮಯವಾಗ್ತಾ ಇದೆ. 4 ಸಾರಿಗೆ ನಿಗಮಗಳ ಎಂಡಿಗಳಿಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಬ್ಬಂದಿಗಳಿಗೆ, ನೌಕರರಿಗೆ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ. ಆದ್ರೆ ಇಲ್ಲಿವರೆಗೂ ಕೂಡ ಯಾರು ಕೂಡ ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ. ಸಾರಿಗೆ ಮುಷ್ಕರದ ಮಾಹಿತಿ ಇಲ್ಲದೆ ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಇದು ಬೆಂಗಳೂರಿನ ಚಿತ್ರಣವನ್ನ ನೋಡ್ತಾ ಇದ್ದೀವಿ. ಮೆಜೆಸ್ಟಿಕ್ ಒಳಭಾಗದ ದೃಶ್ಯಗಳಿದು. ಪ್ರತಿನಿತ್ಯವೂ ಕೂಡ ಬೆಳಗ್ಗೆ 5 ಗಂಟೆ 6 ಗಂಟೆ ಆಗ್ತಾ ಇದ್ದಂತೆ ಜನರ ಸಂಖ್ಯೆ ಯಥೇಚ್ಛವಾಗಿ ಅಲ್ಲಿ ನೆರೆದಿರ್ತಾ ಇತ್ತು. ಬಸ್ಗಳ ಸಂಚಾರ ಕೂಡ ಸುಗಮವಾಗಿ ಸಾಗ್ತಾ ಇತ್ತು. ಇವತ್ತು ಬಂದಿರೋದ್ರಿಂದಾಗಿ ಬಸ್ಗಳು ನಿಂತಲೇ ನಿಂತಿವೆ, ಯಾವುದೇ ರೀತಿ ಸಂಚಾರಗಳಿಲ್ಲ. ರಾತ್ರಿ ಪಾಳಿ ಬಸ್ಗಳೇನಿದ್ವು ಅವೆಲ್ಲವೂ ಕೂಡ ಒಳಭಾಗದಲ್ಲಿ ತಂದು ನಿಲ್ಲಿಸಿ ಅಲ್ಲಿಂದ ಡ್ರೈವರ್ಗಳು ಕೀಯನ್ನು ಕೊಟ್ಟು ಅಲ್ಲಿಂದ ತೆರಳುತ್ತಾ ಇದ್ದಾರೆ ಹೊರತು ಬೇರೆ ಬೇರೆ ಸಿಬ್ಬಂದಿಗಳು, ಕರ್ತವ್ಯಕ್ಕೆ ಹಾಜರಾಗಬೇಕಾದಂತಹ ಸಿಬ್ಬಂದಿಗಳು, ನೌಕರರು ಯಾರು ಕೂಡ ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ. ಇನ್ನು ಎಲೆಕ್ಟ್ರಿಕ್ ಬಸ್ಗಳ ವ್ಯವಸ್ಥೆ ಇವತ್ತು ಇರ್ತಾ ಇದೆ. ಯಾಕಂದ್ರೆ ಅಲ್ಲಿ ಕಂಡಕ್ಟರು ಸರ್ಕಾರದವರಾಗಿ, ಇನ್ನು ನೌಕರ ಡ್ರೈವರ್ನ ಹೊರಭಾಗದಿಂದ ಅವ್ರನ್ನ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿದ್ದಾರೆ. ಹಾಗಾಗಿ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತೀವಿ ಅಂತ ಏನೋ ಒಂದು ಸರ್ಕಾರ ಒಂದು ಭರವಸೆಯನ್ನು ಕೊಟ್ಟಿದೆ ಜನರಿಗೆ. ಅದು ಎಷ್ಟು ಮಟ್ಟಿಗೆ ಫಲಿಸುತ್ತೆ ಅಂತ ಕಾದ್ ನೋಡಬೇಕು. ಈಗ ಬೆಳಗ್ಗೆ 6 ಗಂಟೆ ಆಗಿದೆ, ಈಗಾಗಲೇ ಯಾವುದೇ ರೀತಿ ಬಸ್ ಸಂಚಾರಗಳು ಅಲ್ಲಿ ಕಾಣ್ತಾ ಇಲ್ಲ. ರಾತ್ರಿ ಪಾಳಿ ಬಸ್ಗಳು ಮಾತ್ರ ಅಲ್ಲಿ ಓಡಾಟವನ್ನು ನಡೆಸ್ತಾ ಇದೆ. ಇನ್ನು ಬೆಳಗ್ಗೆ ಎಂದಿನಂತೆ ಕೆಲಸ ಕಾರ್ಯಗಳು, ದೈನಂದಿನ ಜನಜೀವನ ನಡೆಸುವಂತವರು, ಬಸ್ಸನ್ನೇ ಅವಲಂಬಿತವಾಗಿರುವಂತಹ ಜನರು ಕೂಡ ಅಲ್ಲಿ ಆಗಮಿಸಿ ಬಸ್ಗಾಗಿ ಕಾದು ಕುಳಿತಿದ್ದಾರೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಅಲ್ಲಿ ದಾವಣಗೆರೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ, ಮೈಸೂರಿನ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಎಲ್ಲಾ ಕಡೆಯೂ ಕೂಡ ಒಂದೇ ಪರಿಸ್ಥಿತಿ. ಎಲ್ಲೂ ಕೂಡ ಬಸ್ ಸಿಗ್ತಾ ಇಲ್ಲ. ಬಿಎಂಟಿಸಿ ಬಸ್ಗಳು ಇಲ್ಲ, ಇತ್ತ ಕೆಎಸ್ಆರ್ಟಿಸಿ ಬಸ್ಗಳು ಇಲ್ಲ. ಒಂದು ಭಾಗದಿಂದ ಒಂದು ಭಾಗಕ್ಕೆ ಸಂಚಾರ ಮಾಡುವಂತವರು ಅಲ್ಲಿ ಬಂದು ಬಸ್ ಸ್ಟಾಪ್ನಲ್ಲಿ ತಗಲಾಕೊಂಡಿದ್ದಾರೆ ಹೊರತು ಅವರಿಗೆ ಪರ್ಯಾಯ ವ್ಯವಸ್ಥೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಆಗ್ತಾ ಇಲ್ಲ. ಕಾದ್ ನೋಡಬೇಕು ಇನ್ನು ಯಾವ ರೀತಿ ಇದು ಸಾಗ್ತಾ ಹೋಗುತ್ತೆ ಅಂತ. ಆಲ್ಟರ್ನೇಟಿವ್ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಆ ಆಲ್ಟರ್ನೇಟಿವ್ ವ್ಯವಸ್ಥೆ ಎಷ್ಟು ಮಟ್ಟಿಗಾಗುತ್ತೆ, ಜನರಿಗೆ ಅಲ್ಲಿ ಬಸ್ ಸಿಗುತ್ತಾ, ಆನ್ ಟೈಮಲ್ಲಿ ಅವರು ತಮ್ಮ ತಮ್ಮ ಗೂಡುಗಳನ್ನು ಸೇರ್ಕೊಳ್ತಾರಾ ಅನ್ನುವಂಥದ್ದು. ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ ಬೆಳಗ್ಗಿನ ದೃಶ್ಯಗಳೇನಿದೆ, ಲೈವ್ ಅಪ್ಡೇಟ್ ಅನ್ನ TV9 ಮೂಲಕ ನೀವು ಬೆಂಗಳೂರು, ದಾವಣಗೆರೆ, ಮೈಸೂರು 3 ಕಡೆ ಕೂಡ. ಮೈಸೂರಿನಲ್ಲಿ ಹಾಗೆ ಒಂದಷ್ಟು ಮಹಿಳೆಯರು ಪಾಪ ಮಾತನಾಡ್ತಾ ಇದ್ರು, ನಾವು ಬೆಂಗಳೂರಿಗೆ ಹೋಗಬೇಕು, ಆದರೆ ನಮಗೆ ಗೊತ್ತಿರಲಿಲ್ಲ ಈ ಥರ ಬಸ್ ಇಲ್ಲ ಅಂತ. ಈಗ ಪ್ರೈವೇಟ್ ಬಸ್ಗಳತ್ತ ಈಗ ಅವರು ಮುಖ ಮಾಡಬೇಕಾಗಿದೆ. ಸೊ ಬೆಂಗಳೂರು, ದಾವಣಗೆರೆ, ಮೈಸೂರಿನ ದೃಶ್ಯಗಳಿದು. 38 ತಿಂಗಳ ಅರಿಯರ್ ಸಹಿತ ವೇತನಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಒಂದಷ್ಟು ಕಾನೂನು ಕ್ರಮಗಳನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಕೂಡ ಕ್ಲಿಯರೆನ್ಸ್ ಕೊಡಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆ ಆದಾಗ ನೌಕರರಿಗೆ ಆಗ ಅವರಿಗೆ ಆಗುವಂಥ ಸೌಲಭ್ಯಗಳು, ಬೇಕಾದಂಥ ಸೌಲಭ್ಯಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಷ್ಟು ಬೇಡಿಕೆ ಇದೆ. ಸೊ ಬೆಂಗಳೂರು, ದಾವಣಗೆರೆ, ಮೈಸೂರು 3 ಕಡೆ ಕೂಡ ಬೆಳಗ್ಗಿನ ದೃಶ್ಯಗಳು. ಸೊ ನೀವೇನಾದರೂ ಇವತ್ತು BMTC KSRTC ಹೋಗುವಂಥ ಪ್ಲ್ಯಾನ್ ಇದ್ದರೆ, ಅದರಲ್ಲೂ BMTCಗಾದರೂ ನಿಮಗೆ ಆಲ್ಟರ್ನೇಟಿವ್ ಏನಾದರೂ ಸಿಗುತ್ತೆ. ಆದರೆ KSRTC ಅಂದರೆ ದೂರದ ಊರುಗಳಿಂದ ಬರುವಂಥವ್ರಿಗೆ ಸಮಸ್ಯೆ ಆಗುತ್ತೆ. ನೀವೀಗ ನೋಡ್ತಾ ಇದ್ದರೆ ಬೆಂಗಳೂರು, ದಾವಣಗೆರೆ, ಮೈಸೂರು 3 ದೃಶ್ಯಗಳನ್ನು ಕೂಡ ಕರ್ನಾಟಕದ 4 ನಿಗಮಗಳಲ್ಲೂ ಕೂಡ ಸಾರಿಗೆ ಸೇವೆಯಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಸದ್ಯ ಕಿರಣ್ ಸೂರ್ಯ ಮೆಜೆಸ್ಟಿಕ್ನಿಂದ ಹಾಗೆ ಶಾಂತಮೂರ್ತಿ ಸ್ಯಾಟಲೈಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲು ಕಿರಣ್ ಸೂರ್ಯ ಬಳಿ ಹೋಗೋದಾದರೆ, ಕಿರಣ್, ನೆನ್ನೆ ಸಂಧಾನ ಮಾಡುವಂಥ ಪ್ರಯತ್ನ ಆಯಿತು, ಆದರೆ ಗೌರ್ಮೆಂಟ್ ಕೊಟ್ಟಂಥ, ಸರ್ಕಾರ ಇಟ್ಟಂಥ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಅದು ವರ್ಕೌಟ್ ಆಗಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ನಾವು ನೋಡ್ತಾ ಇದ್ದೀವಿ, ಭಾಳ ವಿರಳವಾಗಿ ಬಸ್ಗಳ ಸಂಚಾರ ಇದೆ. ಇದ್ರೂ ಕೂಡ ನೆನ್ನೆ ಮಧ್ಯಾಹ್ನ ಬಂದಂಥವ್ರು ಅಥವಾ ನೈಟ್ ಶಿಫ್ಟ್ನವರು ಅವ್ರನ್ನ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಹೇಗಿದೆ ಬಸ್ಗಳ ಸಂಚಾರ? ಪ್ರಯಾಣಿಕರಿಗೆ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗ್ಬೋದು ಕಿರಣ್? ಹೌದು ಅವಿನಾಶ್, ಈಗಾಗಲೇ ಕೂಡ 6 ಗಂಟೆಯಿಂದ ಸಾರಿಗೆ ಮುಷ್ಕರ ಆರಂಭ ಆಗಿರುವಂಥದ್ದು. ಇದರ ಎಫೆಕ್ಟ್ ನಿಧಾನವಾಗಿ ಬೆಂಗಳೂರಿನ ಮೆಜೆಸ್ಟಿಕ್ನ BMTC ಬಸ್ ಸ್ಟ್ಯಾಂಡ್ಗೆ ತಟ್ಟಲಿಕ್ಕೆ ಆರಂಭಿಸಿದೆ ಅಂತಲೇ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ, ನಿನ್ನೆ ರಾತ್ರಿ ನೈಟ್ ಶಿಫ್ಟಲ್ಲಿದ್ದಂತಹ ಗಾಡಿಗಳೆಲ್ಲವೂ ಕೂಡ ನಿಧಾನವಾಗಿ ಡಿಪೋ ಸೇರ್ತಿರುವಂಥದ್ದು. ನಿನ್ನೆ ಮಧ್ಯಾಹ್ನ ಸೆಕೆಂಡ್ ಶಿಫ್ಟ್ ಆಗ್ತಿರುವಂತಹ ಬಸ್ಸುಗಳೇನಿದ್ದಾವೆ ಅವು ಸದ್ಯ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಮಧ್ಯಾಹ್ನದಷ್ಟೊತ್ತಿಗೆ ಬಸ್ಸುಗಳನ್ನು ಡಿಪೋದಲ್ಲಿ ಬಿಟ್ಟು ನಾವು ಕೂಡ ಮುಷ್ಕರದಲ್ಲಿ ಭಾಗಿಯಾಗ್ತೀವಿ ಅನ್ನೋಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಸಂಚಾರ ಮಾಡಬೇಕಾಗಿದ್ದಂತಹ BMTC ಬಸ್ ಸ್ಟ್ಯಾಂಡ್ನಲ್ಲಿ ಕೆಲವೊಂದಷ್ಟು ಬಸ್ಸುಗಳು ಮಾತ್ರ ಕಾಣಿಸ್ತಿದೆ ಅನ್ನೋದ್ರ ಬಿಟ್ಟರೆ ಹೆಚ್ಚಿನ ಸಂಖ್ಯೆಯಲ್ಲಿ BMTC ಬಸ್ಗಳು ಸಂಚಾರವನ್ನು ಮಾಡ್ತಿಲ್ಲ. ಇದು ಒಂದು ಕಡೆ ಆದರೆ, ಎರಡನೇದು, ಈ ಬಸ್ಗಳನ್ನು ನಂಬಿಕೊಂಡು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಊರುಗಳಿಂದ ಬಂದಿದ್ದಂತಹ ಪ್ರಯಾಣಿಕರು ಪರದಾಟ ಪಡ್ತಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಈಗ ಶಿವಮೊಗ್ಗದಿಂದ ಬಂದು ಬನಶಂಕರಿಗೆ ಹೋಗಬೇಕಾಗಿದ್ದಂತಹ ಪ್ರಯಾಣಿಕರಿದ್ದಾರೆ ನನ್ನ ಜೊತೆಲಿ, ಅವ್ರನ್ನೇ ಮಾತಾಡ್ತೀನಿ. ಸರ್, ಎಷ್ಟೊತ್ತಿಂದ ಬಸ್ಸಿಗೆ ಕಾಯ್ತಾ ಇದ್ದೀರಾ? ತಾವು ಎಲ್ಲಿಂದ ಬಂದಿದ್ರೆ ಎಲ್ಲಿಗೆ ಹೋಗಬೇಕಿತ್ತು ಸರ್? ಸರ್, ನಾವು ಸೊರಬದಿಂದ ಬಂದಿದ್ದೀವಿ.
ಅರ್ಧ ಗಂಟೆಯಿಂದ ಮೆಜೆಸ್ಟಿಕಲ್ಲಿ ಕಾಯ್ತಾ ಇದ್ದೀವಿ, ಬಸ್ ಸಿಕ್ಕಿಲ್ಲ. ತಲಗಟ್ಟಪುರ ಹೋಗ್ಬೇಕು ನಾನು, ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್ ಬಸ್ಸಿಗೆ. ಈಗ ಇವತ್ತಿನಿಂದ ಸಾರಿಗೆ ಮುಷ್ಕರ ಅಂತ ಹೇಳಿದ್ರು, ತಮಗೆ ಮಾಹಿತಿ ಇರಲಿಲ್ವಾ ಸರ್? ಟಿವಿ ನೋಡಿದ್ವಿ, ನ್ಯೂಸ್ ನೋಡಿದ್ವಿ. ಬಟ್ ಏನು ಮಾಡೋದು, ಬೆಂಗಳೂರಲ್ಲಿ ಜೀವನ ಕಟ್ಕೊಂಡಿವಿ ಅಂದಮೇಲೆ ಮನೆ ಸೇರ್ಬೇಕಲ್ವಾ, ಹಾಗೆ ಬಂದಿದ್ದೀವಿ. ಆಟೋ ಕೇಳಿದ್ರೆ ದುಪ್ಪಟ್ಟು ಕೇಳ್ತಾ ಇದ್ದಾರೆ. ನೋಡೋಣ, ಟೈಮ್ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ನೀವು ಇದಿಲ್ಲ, ಆಟೋದಲ್ಲೇ ಹೋಗ್ಬೇಕಲ್ವಾ, ಹೋಗ್ತೀವಿ. ನೀನು ಸರ್ ಬನಶಂಕರಿಯಿಂದ ತಾವು ಎಲ್ಲಿಗೆ ಹೋಗಬೇಕು ಸರ್? ತಲಗಟ್ಟಪುರ ಹೋಗಬೇಕು, ಬನಶಂಕರಿಯಿಂದ ಮುಂದೆ ತಲಗಟ್ಟಪುರ ಹೋಗ್ಬೇಕು ನಾವು. ಸರ್ ಈಗ ಬೆಂಗಳೂರಲ್ಲಿ ಸಾಮಾನ್ಯವಾಗಿ BMTC ಬಸ್ ಇಲ್ಲ ಅಂದರೆ ಪ್ರಯಾಣಿಕರು ಸಂಚಾರ ಮಾಡ್ಲಿಕ್ಕೆ ಸಾಧ್ಯನಾ? ತಮ್ಗೆ ಹೇಗೆ ಕಷ್ಟ ಆಗ್ಬೋದು ಅಂತ? ತುಂಬ ಕಷ್ಟ ಸರ್. BMTC ಇಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಜೀವನ ಮಾಡೋದೇ ಕಷ್ಟ, ಜನಗಳು ಓಡಾಡೋ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. BMTC ಬೇಕೇ ಬೇಕು. ಸರ್ಕಾರ ಅದನ್ನು ಅವ್ರು ಏನಿದೆ ಬೇಡಿಕೆ ಈಡೇರಿಸಿ ಅವ್ರದ್ದು ಒಂದು ಇದು ಸ್ಟ್ರೈಕನ್ನು ಕ್ಲಿಯರ್ ಮಾಡೋದು ಒಳ್ಳೇದು ಅನ್ಸುತ್ತೆ ನಮಗೇನು. ಈಗ ಏನು ವ್ಯವಸ್ಥೆ ಮಾಡ್ಕೊಳ್ತೀರಾ? ಈಗ ತಲಗಟ್ಟಪುರ ಹೋಗ್ಲಿಕ್ಕೆ ಯಾವುದ್ರಲ್ಲಿ ಹೋಗಬೇಕು ಅಂತ ಸಿದ್ಧತೆ ಮಾಡ್ಕೊಳ್ತಿದ್ದೀರಾ? ನೋಡ್ತೀನಿ ಸರ್, ಇನ್ನೊಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡ್ತೀನಿ. ಬಸ್ ಇಲ್ಲ ಅಂದರೆ ಇನ್ನು ಆಟೋದಲ್ಲೋ ಇಲ್ಲ ಮೆಟ್ರೋದಲ್ಲೋ ಹೋಗ್ಬೇಕಾಗತ್ತೆ, ಹೋಗ್ತೀನಿ ಸರ್, ಮನೆ ಸೇರ್ಕೊಳ್ತೀವಿ. ಇನ್ನೇನು ಮಾಡೋಂಗಿಲ್ಲಲ್ಲ, ಜೀವನ ಬೆಂಗಳೂರಿಗೆ ಬಂದ ಮೇಲೆ ನಾವು ಏನಾರು ನಮ್ಮ ಮನೆ ಸೇರ್ಕೊಂಡು ನಮ್ಮ ಫ್ಯಾಮಿಲಿ ಇರುತ್ತೆ, ಹೋಗಿ ನಾವು ಇರಬೇಕಲ್ವಾ, ನೋಡ್ತಾ ಇದ್ದೀವಿ. ಅಂದರೆ ಅವಿನಾಶ್, ಇಲ್ಲಿರುವಂಥ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು, ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ, ಬನಶಂಕರಿಂದ ತಲಗಟ್ಟಪುರ ಹೋಗಬೇಕಾಯಿತು, ಕಳೆದ ಅರ್ಧ ಗಂಟೆಯಿಂದ ಬಸ್ಸಿಗೆ ಕಾಯ್ತಾ ಇದ್ದೀವಿ, ಬಸ್ ಬರ್ತಾ ಇಲ್ಲ, ಇನ್ನೊಂದಷ್ಟು ಕ್ಷಣಗಳ ಕಾಲ ಕಾಯ್ತೀವಿ, ಬಸ್ ಬರಲಿಲ್ಲ ಅಂದರೆ ನಾವು ಆಟೋನೋ ಮೆಟ್ರೋನೋ ವ್ಯವಸ್ಥೆ ಏನಾದರೂ ಮಾಡ್ಕೊಳ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿ ಕಿರಣ್, ಇನ್ನು ಸ್ಯಾಟಲೈಟ್ನಲ್ಲೂ ಕೂಡ ಈ ರೀತಿ ತೊಂದರೆಗಳಾಗ್ತಾ ಇದೆ. ಸಾರಿಗೆ ಮುಷ್ಕರ, ಹುಬ್ಬಳ್ಳಿಯಲ್ಲಿ ರಸ್ತೆಗಿಳಿಯದ ಬಸ್ಗಳು, ಡಿಪೋದಲ್ಲಿಯೇ ನಿಂತಿರುವಂತಹ ಬಹುತೇಕ ಬಸ್ಗಳು, ಹುಬ್ಬಳ್ಳಿಯ ಪರಿಸ್ಥಿತಿ ಇದು. ಇಂದು KSRTC ಡಿಪೋಗಳತ್ತ ಸುಳಿಯದ ಸಿಬ್ಬಂದಿ, ಸಾರಿಗೆ ನೌಕರರಾಗಲಿ ಸಿಬ್ಬಂದಿ ಆಗಲಿ ಯಾರೂ ಕೂಡ ಹಾಜರಾಗಿಲ್ಲ. ಹುಬ್ಬಳ್ಳಿ ಗ್ರಾಮೀಣ ಘಟಕ ಹಾಗೆ ನಗರ ಬಸ್ಗಳ ಘಟಕ, ಅಂದರೆ ಈ ಬಸ್ಗಳು ಸಂಚಾರ ಮಾಡುವಂಥದ್ದು, ಅಲ್ಲಿ ಯಾವುದೇ ರೀತಿ ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಗಮನಿಸ್ತಾ ಇರ್ಬೋದು ಇದು ಹುಬ್ಬಳ್ಳಿಯ ಚಿತ್ರಣ ಯಾವ ರೀತಿ ಇದೆ ಅಂತ. ಖಾಲಿ ಖಾಲಿ ಹೊಡಿತಾ ಇದೆ. ಇದು ಒಳಭಾಗದ ದೃಶ್ಯಗಳು, ಬಸ್ ಸ್ಟಾಪ್ನ ಒಳಭಾಗದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಅಲ್ಲಿ ನಿಂತಿರುವಂಥದ್ದು. ಇನ್ನು ಜನಸಾಮಾನ್ಯರು ಕೂಡ ಈಗಾಗಲೇ ಏನು ಬಸ್ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲೇನೋ ಬಂದರು, ಆದರೆ ಯಾವುದೇ ರೀತಿ ಬಸ್ಗಳ ಸಂಚಾರ ಇಲ್ಲ ಅಲ್ಲಿ. ಈಗ ಹುಬ್ಬಳ್ಳಿಯಿಂದ ಸಂಜಯ್ ಹಾಗೆ ದಾವಣಗೆರೆಯಿಂದ ಸಂಜಯ್ ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಈಗ ಹುಬ್ಬಳ್ಳಿಯಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಸದ್ಯಕ್ಕೆ ಹುಬ್ಬಳ್ಳಿಯಲ್ಲಿ ಬಸ್ಗಳ ಓಡಾಟ ಹೇಗಿದೆ? ಯಾಕಂದರೆ ಅಲ್ಲಿಂದ ಕನೆಕ್ಟ್ ಆಗುವಂಥ ಬೇರೆ ಬೇರೆ ಭಾಗಕ್ಕೆ ಹೋಗುವಂಥ ಪ್ರಯಾಣಿಕರಿಗೆ ಬೆಳಗ್ಗೆ ಬರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಅಲ್ಲಿ ಹೇಗೆ ಬಸ್ಗಳ ಓಡಾಟ ಹೇಗಿದೆ ಅಂತ ಸಂಜಯ್? ಹುಬ್ಬಳ್ಳಿಯಲ್ಲಿ ಕೂಡ ಸಾರಿಗೆ ಸಂಸ್ಥೆಯ ಮುಷ್ಕರ ಬಿಸಿ ತಟ್ಟಿರುವಂಥದ್ದು. ಹುಬ್ಬಳ್ಳಿ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಪ್ರತಿನಿತ್ಯ ರಾಜ್ಯದ ಬೇರೆ ಬೇರೆ ಭಾಗಗಳು ಮತ್ತು ಅಂದರೆ ಬೇರೆ ರಾಜ್ಯಗಳು ಕೂಡ ಪ್ರತಿನಿತ್ಯದಿಂದ ನೂರಾರು ಬಸ್ಗಳು ಸಂಚಾರ ಆಗ್ತಾ ಇತ್ತು. ಆದರೆ ಮುಷ್ಕರದ ಹಿನ್ನೆಲೆಯಲ್ಲಿ ಬಹುತೇಕ ಬಸ್ಗಳು ಸಂಚಾರವನ್ನು ಸ್ಥಗಿತಗೊಳಿಸಿರುವಂಥದ್ದು. ಸಿಬ್ಬಂದಿ ಬಹುತೇಕ ತಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಯಾರು ಕೂಡ ಕೆಲಸಕ್ಕೆ ಹಾಜರಾಗ್ತಲ್ಲ. ಹಾಗಾಗಿ ಹುಬ್ಬಳ್ಳಿ ನಗರದ ಕೇಂದ್ರ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಬಿಕೋ ಅಂತಿರುವಂಥದ್ದು. ಇದನ್ನ ದೃಶ್ಯಗಳಲ್ಲಿ ತೋರಿಸುವಂಥದ್ದು ಕೆಲಸವನ್ನು ಕೂಡ ಮಾಡ್ತೀನಿ ನಾನು. ಬಹುತೇಕ ಅಂದರೆ ಹುಬ್ಬಳ್ಳಿ ಕೇಂದ್ರ ಬಸ್ ನಿಲ್ದಾಣ ಅಂತಂತಂದರೆ ಉತ್ತರ ಕರ್ನಾಟಕದ ಪ್ರಮುಖ ನಗರ. ಇಲ್ಲಿಂದ ಬೇರೆ ಬೇರೆ ನಗರ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಪ್ರತಿನಿತ್ಯ ನೂರಾರು ಬಸ್ಗಳ ಸಂಚಾರ ಆಗ್ತಾ ಇತ್ತು. ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು. ಆದರೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಬಹುತೇಕರು ಕೂಡ ಮುಷ್ಕರದಲ್ಲಿ ಭಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಕರ್ತವ್ಯಕ್ಕೆ ಹಾಜರಾಗಲು ಸಂದೇಶವನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿರುವಂಥದ್ದು. ಹೀಗಾಗಿ ಹುಬ್ಬಳ್ಳಿ ಕೇಂದ್ರ ಬಸ್ ನಿಲ್ದಾಣ ಬಹುತೇಕವಾಗಿ ಸಂಪೂರ್ಣವಾಗಿ ಬಿಕೋ ಅಂತ ಇದೆ. ಮತ್ತೊಂದು ಕಡೆ ಪ್ರಯಾಣಿಕರು ಕೂಡ ಪರದಾಡುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ಹುಬ್ಬಳ್ಳಿಗೆ ಬಂದರೆ ಇಲ್ಲಿಂದ ಬಸ್ ಸಿಗುತ್ತದೆ ಅನ್ನೋ ಒಂದು ಖಾತ್ರಿ ಬಹುತೇಕರಿಗೆ ಇತ್ತು. ಆದರೆ ಇವತ್ತು ಆ ಮಾತು ಸುಳ್ಳಾಗ್ತಾ ಇರುವಂಥದ್ದು. ಹುಬ್ಬಳ್ಳಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಕೂಡ ಬಸ್ಸುಗಳು ಹೋಗದೇ ಇರೋನಲ್ಲಿ ಬೇರೆ ಕಡೆ ಹೋಗಲಿಕ್ಕೆ ಸಾಕಷ್ಟು ಪರದಾಡ್ತಿದ್ದಾರೆ. ಅನೇಕರಿಗೆ ಮಾಹಿತಿನೇ ಇಲ್ಲ. ಮಾಹಿತಿ ಇಲ್ಲದಂತೆ ಬಂದಂಥ ಪ್ರಯಾಣಿಕರು ಬಸ್ಗಳು ಇದೇ ಇಲ್ಲವಾ, ಬಸ್ಗಳು ಆರಂಭವಾಗ್ತಂದ್ರೂ ಕೂಡ ಮಾಹಿತಿ ಸಿಗದೆ ಸಾಕಷ್ಟು ತೊಂದರೆ ಅನುಭವಿಸ್ತಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕೆಲ ಸ್ಥಳೀಯರಿದ್ದಾರೆ. ನಮ್ಮ ಹತ್ರ ಎಲ್ಲಿಗೆ ಹೋಗ್ಬೇಕಾಯ್ತು ಸರ್ ತಾವು? ನಾವು ಸವದತ್ತಿ ಯಲ್ಲಮುಡಿ ಹೋಗ್ಬೇಕು. ನಮ್ಮ ಹೆಸರು ಅಶೋಕ್ ಮೊರಾವ್, ಹುಬ್ಬಳ್ಳಿ. ಆದರೆ KSRT ನೌಕರರ ಬೇಡಿಕೆಗಳನ್ನು ಸರ್ಕಾರ ಬೇಗ ನಿರ್ವಹಿಸಬೇಕು. ಆದರೆ ಈ ರೀತಿ ಸ್ಟ್ರೈಕ್ ಮಾಡೋದ್ರಿಂದ ಸಾರಿಗೆ ಬಹಳ ತೊಂದರೆ ಆಗ್ತದೆ ಪರಸ್ಥಳಕ್ಕೆ ಹೋಗುವವರಿಗೆ. ಅದಕ್ಕೆ ಎಷ್ಟು ಗಂಟೆ ಬಂದಿರಿ ಇಲ್ಲಿ? ಬೆಳಗ್ಗೆ 5 ಗಂಟೆಗೆ ಬಂದಿದ್ದೇವೆ. ಇನ್ನೂ ಆದರೂ ಸವದತ್ತಿ ಯಲ್ಲಮುಡಿ ಬಸ್ ಇಲ್ಲ. ಹುಬ್ಬಳ್ಳಿ ಏನು ಹೇಳ್ತಾರೆ? ಬಸ್ ಅದ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಯಾರೂ ಜವಾಬ್ದಾರಿ ತಗೊತಾ ಇಲ್ಲ. ಹೀಗಾಗಿ ಪ್ರಶ್ನಾರ್ಥಕವಾಗಿದೆ. ಆದರೂ ಬೇಗ ಬಸ್ ಪ್ರಾರಂಭವಾಗಲಿ ಅಂತ ನಾನು ಸಾರ್ವಜನಿಕರ ಪರವಾಗಿ ವಿನಂತಿಸ್ತೇನೆ. ಇದು ಪ್ರಯಾಣಿಕರ ಮಾತುಗಳು. ನಾನು ಬೆಳಗ್ಗೆ 5 ಗಂಟೆಯಿಂದಲೇ ಹುಬ್ಬಳ್ಳಿ ಬಸ್ ನಿಲ್ದಾಣಕ್ಕೆ ಬಂದಿದ್ದೇನೆ. ಆದರೆ ಇಲ್ಲೂ ಕೂಡ ಅಂದರೆ ಇನ್ನೂವರೆಗೂ ಕೂಡ
ಬಸ್ನ ಮಾಹಿತಿ ಇಲ್ಲ, ಬಸ್ ಇದೇವೇ ಅಲ್ಲ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಗೊಂದಲ ಇದೆ. ಯಾರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತಾ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಅಂದರೆ ಹುಬ್ಬಳ್ಳಿಗೆ ಅಂತಂತಂದ್ರೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬರ್ತಾರೆ, ಇಲ್ಲಿಂದ ಅವರು ಬೇರೆ ಕಡೆ ಹೋಗ್ತಾರೆ. ಆದರೆ ಬಹುತೇಕವಾಗಿದೆ ಏನಂತಂದ್ರೆ ಇಲ್ಲಿನ ಸಾರಿಗೆ ಸಂಸ್ಥೆ ಸಿಬ್ಬಂದಿ ಯಾರೊಬ್ಬರು ಕೂಡ ಅಂದರೆ ಬಸ್ ನಿಲ್ದಾಣದಲ್ಲಿಲ್ಲ, ಬಸ್ಗಳ ಬಗ್ಗೆ ಯಾರೂ ಕೂಡ ಮಾಹಿತಿಯನ್ನು ನೀಡ್ತಾ ಇಲ್ಲ. ಹೀಗಾಗಿ ಬೆಳಗ್ಗೆ 5 ಗಂಟೆಯಿಂದಲೇ ಹುಬ್ಬಳ್ಳಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅನೇಕರು ಬಸ್ಗಾಗಿ ಕಾಯ್ತಾ ಇದ್ದಾರೆ. ಬಸ್ಗಳೇನಾದರೂ ಬರ್ತಾ ಇದಾವೆ ಅಂತೇಳಿ ಕೆಲವರು ಅನಿವಾರ್ಯವಾಗಿ ಬಸ್ ನಿಲ್ದಾಣದ ಬೇರೆ ಕಡೆ ನಡ್ಕೊಂಡು ಹೋದ್ರೆ ಇನ್ನೂ ಕೂಡ ಕೆಲವರು ಬಸ್ಗಳು ಆರಂಭವಾಗುವಂಥದ್ದು ನಿರೀಕ್ಷೆಯಲ್ಲಿ ಬಹುತೇಕರು ಕಾಯ್ತಾ ಇರುವಂಥದ್ದು. ಹೀಗಾಗಿ ಪ್ರಯಾಣಿಕರ ಪರದಾಟ ಕೂಡ ಹುಬ್ಬಳ್ಳಿಯಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಸಾರಿಗೆ ಸಂಸ್ಥೆ ಸಿಬ್ಬಂದಿ ಮುಷ್ಕರಕ್ಕೆ ಬೆಂಬಲ ಕೊಟ್ಟನಲ್ಲಿ ಯಾರು ಕೂಡ ಕರ್ತವ್ಯಕ್ಕೆ ಹಾಜರಾಗ್ತಾ ಇರುವಂಥದ್ದು. ಶಕುಂತಲಾ, ಸಾರಿಗೆ ಸಂಪರ್ಕದಲ್ಲಿ ಸಂಜಯ್, ಈಗ ಇದು ಹುಬ್ಬಳ್ಳಿಯ ದೃಶ್ಯ. ಹುಬ್ಬಳ್ಳಿ ಬಹಳಷ್ಟು ಕನೆಕ್ಟಿವಿಟಿ ಇರುವಂತಹ ಒಂದು ಬಸ್ ಸ್ಟ್ಯಾಂಡ್, ಆದ್ರೆ ಸದ್ಯಕ್ಕೆ ಬಸ್ಗಳ ಓಡಾಟ ಇಲ್ಲ.